ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ವಿರುದ್ಧ ಸಮರ ಹೂಡಲು ರಾಜ್ಯವ್ಯಾಪಿ ಆಂದೋಲನ ಹಾಗೂ ಸಹಿ ಸಂಗ್ರಹ ಅಭಿಯಾನ ಕಲಬುರಗಿಯಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಕಲಬುರಗಿ ವತಿಯಿಂದ ನಗರದಲ್ಲಿ ನಡೆದಿದೆ. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ವಿರುದ್ಧ ಸಮರ ಹೂಡಲು ಆಂದೋಲನ ಹಾಗೂ ಸಹಿ ಸಂಗ್ರಹ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಧ್ಯಾ ಹೊನಗುಂಟಿ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತ ಮೇಡಮ್ ಅವರಿಗೆ ಮಹಿಳೆಯನ್ನ ದೇವತೆ ಅನ್ನುವಂತೆ ಪೂಜಿಸುವ ದೇಶದಲ್ಲಿ ಇವತ್ತು ನಿರಂತರವಾಗಿ ನಿಮಿಷಕ್ಕೆ ಒಂದು ಅತ್ಯಾಚಾರ, ಅನ್ಯಾಯ, ಕೊಲೆ, ಶೋಷಣೆ ಎಲ್ಲವೂ ನಡೀತಾ ಇದೆ. ಇಂಥದ್ದನ್ನ ಒಕ್ಕೊರಲಿನಿಂದ ನಾವು ಖಂಡಿಸ್ತಾ ಇದ್ದೇವೆ. ಎಲ್ಲ ಮಹಿಳಾ ಸಂಘಟನೆಗಳ ಮತ್ತು ಮಹಿಳೆಯರ ಕೂಗಿಗೆ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅದಕ್ಕೆ ಕಿವಿಗೊಟ್ಟು ಬದ್ಧತೆಯಿಂದ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು. ಮತ್ತೆ ಅದಕ್ಕೆ ಕಂಕಣಬದ್ಧರಾಗಿ ಆ ಮಹಿಳೆಯರ ನೆಮ್ಮದಿಯ ಬದುಕಿಗಾಗಿ ಅವರು ಮನಸ್ಸು ಮಾಡಬೇಕು ಅನ್ನೋದನ್ನ ನಾನು ಬಹಳ ಕಳಕಳಿಯಿಂದ ಅಲ್ಲ, ಆಕ್ರೋಶದಿಂದ, ಸಂಕಟದಿಂದ ನಾನು ಈ ವೇದಿಕೆಯ ಪರವಾಗಿ ನಾನು ಹೇಳ್ತಾ ಇದ್ದೆ. ಸಂಧ್ಯಾ ಹೊನಗುಂಟಿಕರ್.